ಜಾಲಿವುಡ್ ಸ್ಟುಡಿಯೋಸ್ಗೆ ಬಂದ್ ಮಾಡಬೇಕು ಅನ್ನುವಂತಹ ನೋಟಿಸ್ ಬಂದ ಬೆನ್ನಲ್ಲೇ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನು ಅನ್ನೋದರ ಕುರಿತಾಗಿ ಸ್ವತಃ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ ಬಂದ್ಗೆ ನೋಟಿಸ್ ವಿಚಾರವಾಗಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸಮರ್ಥಿಸಿಕೊಂಡಿದ್ದಾರೆ. ಜಲ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಪರವಾನಗಿಯನ್ನ ತೆಗೆದುಕೊಂಡಿಲ್ಲ. ಪದೇ ಪದೇ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಡೋಂಟ್ ಕೇರ್ ವರ್ತನೆಯನ್ನ ತೋರಿದ್ದಾರೆ. ಹೀಗಾಗಿ ನಾವು ಕ್ಲೋಸರ್ ಆದೇಶವನ್ನ ಕೊಟ್ಟಿದ್ದೀವಿ ಅಷ್ಟೇ ಅಂತ ಸಚಿವ ಈಶ್ವರ ಖಂಡ್ರೆ ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಟುಡಿಯೋಸ್ ಅಂಡ್ ಎಂಟರ್ಟೈನ್ಮೆಂಟ್ ಸ್ಟುಡಿಯೋಗೆ ಈ ಹಿಂದೆ ರಾಮನಗರ ಪ್ರಾದೇಶಿಕ ಕಚೇರಿ ಅಧಿಕಾರಿಗಳು ಮಾರ್ಚ್ 2024ಕ್ಕೆ ಒಂದು ನೋಟಿಸನ್ನು ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಅವರು ವಾಟರ್ ಆ್ಯಕ್ಟಲ್ಲಿ, ಏರ್ ಆ್ಯಕ್ಟಲ್ಲಿ ಏನು ಪರವಾನಗಿ ತೆಗೆದುಕೊಳ್ಳಬೇಕಾಗಿತ್ತು, ಯಾವುದೇ ರೀತಿಯ ಪರವಾನಗಿ ಅವರು ತೆಗೆದುಕೊಂಡಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಯಾಕೆಂದರೆ ಈ ವಿಷಯ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ನಾನು ನೋಡಿದ ಮೇಲೆ ನಮ್ಮ ಮೆಂಬರ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ಕರೆಸಿದ್ದೆ ನಾನು, ಏನಾಗಿದೆ ಅಂತೇಳಿ ಅವರಿಂದ ಮಾಹಿತಿ ಪಡೆದುಕೊಳ್ಳಬೇಕು ಅಂತ. ನನಗೆ ಅವರು ಮಾಹಿತಿ ಕೊಟ್ಟ ಪ್ರಕಾರ ಅವರು ಪರವಾನಗಿನೂ ತೆಗೆದುಕೊಂಡಿಲ್ಲ, ಅರ್ಜಿನೂ ಹಾಕಿಲ್ಲ. ಪದೇ ಪದೇ ಅವರಿಗೆ ಹೋಗಿ ಪರಿಶೀಲನೆ ಮಾಡಿ ನೋಟಿಸ್ ಕೊಟ್ಟರು. ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಆ ಆ್ಯಕ್ಟಿವಿಟಿ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಉಲ್ಲಂಘನೆ ಆಗ್ತದೆ. ಇವತ್ತು NGT ತೀರ್ಪಿನ ಉಲ್ಲಂಘನೂ ಆಗ್ತದೆ. ಅದಕ್ಕೆ ಯಾವುದೂ ಕಂಪ್ಲೈ ಮಾಡಿಲ್ಲ ಅಂತೇಳಿ ಹೇಳಿ ಅವರಿಗೆ ಕ್ಲೋಸರ್ ನೋಟಿಸನ್ನು ಕೊಟ್ಟಿದ್ದಾರೆ. ಕಾನೂನು ರೀತಿಯ ಕ್ರಮ ಆಗ್ತದೆ. ನೋಡಿ, ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ. ಎಲ್ಲರೂ ಈ ನೆಲದ ಕಾನೂನನ್ನು ನಾವು ಗೌರವಿಸಲೇಬೇಕಾಗ್ತದೆ. ಅನುಷ್ಠಾನ ಮಾಡುವಂಥ ಕೆಲಸ ನಮ್ದಿದೆ, ಅದನ್ನು ಜಾರಿ ಮಾಡುವಂಥ ಕೆಲಸ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ್, ಪದೇ ಪದೇ ನಾವು ನೋಟಿಸ್ ಕೊಟ್ಟರು ಕೂಡ ಕೇರ್ ಮಾಡಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಸಚಿವರು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ತಂಡ ಎಡವಿದ್ದೆಲ್ಲಿ? ಖಂಡಿತವಾಗ್ಲೂ ಇದೀವಿ. ಯಾಕಂದರೆ ಈ ಒಂದು ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ ಸಂಸ್ಥೆ ಏನಿದೆ, ಇದು ಕಳೆದ 2 ವರ್ಷಗಳಿಂದ ಬಿಡದಿಯ ಕೈಗಾರಿಕಾ ಪ್ರದೇಶದಲ್ಲಿ ಪ್ರಾರಂಭವಾಗಿರುವಂಥದ್ದು. ಆಗ್ಲಿಂದಲೂ ಕೂಡ ಯಾವುದೇ ರೀತಿಯ ಒಂದು ಅನುಮತಿಯನ್ನು ಪರಿಶೀಲನಾ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇದು ಪಡ್ಕೊಂಡಿಲ್ಲ. ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಅವರು ಇದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಇದೀಗ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಒಂದು ಸ್ಪಷ್ಟವಾದಂಥ ಆದೇಶವನ್ನು ಮಾಡಿರುವಂಥದ್ದು. ಅಂದರೆ ಈ ಜಾಲಿವುಡ್ ಅಡ್ವೆಂಚರ್ಸ್ ಆ್ಯಂಡ್ ಸ್ಟುಡಿಯೋಸ್ ಏನಿದೆ, ಇದು ಸಂಪೂರ್ಣವಾಗಿ ಕ್ಲೋಸ್ ಮಾಡಬೇಕು ಅಂತ ನೋಟಿಸನ್ನು ನೀಡಿರುವಂಥದ್ದು. ಜೊತೆಗೆ ಈ ಬಗ್ಗೆ ಕ್ಲೋಸ್ ಮಾಡಿ ಕ್ರಮವಹಿಸಿ ಅಂತ ಜಿಲ್ಲಾಧಿಕಾರಿಯವ್ರಿಗೂ ಕೂಡ ಒಂದು ನಿರ್ದೇಶನವನ್ನು ನೀಡಿದೆ. ಈ ಒಂದು ಆದೇಶ ಹೊರಬೀಳ್ತಿದ್ದಂತೆ ಇದೀಗ ಕನ್ನಡಪರ ಸಂಘಟನೆಗಳು ಕೂಡ ಜಾಲಿವುಡ್ ಸಂಸ್ಥೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಮೂಲತಃ ಅದು ತಮಿಳುನಾಡಿನ ಸಂಸ್ಥೆ ಆಗಿದ್ದು, ನಮ್ಮ ರಾಜ್ಯದ ಯಾವುದೇ ಕಾನೂನುಗಳಿಗೆ ಆ ಸಂಸ್ಥೆ ಗೌರವವನ್ನು ಕೊಡ್ತಾ ಇಲ್ಲ. ಸಾಕಷ್ಟು ಬಾರಿ ಅಧಿಕಾರಿಗಳು ನೋಟಿಸ್ ನೀಡಿದ್ರು ಕೂಡ ಯಾವುದೇ ರೀತಿಯ ಒಂದು ತಲೆ ಕೆಡಿಸ್ಕೊಳ್ಳುವಂಥ ಹೋಗೋ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಹಾಗಾಗಿ ಅವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಏನು ಬಹಳ ದೊಡ್ಡ ರಿಯಾಲಿಟಿ ಶೋ ಆಗಿರುವಂಥ ಬಿಗ್ ಬಾಸ್ ಏನಿದೆ, ಇದು ಕೂಡ ಜಾಲಿವುಡ್ನ ಸ್ಟುಡಿಯೋ ಒಳಗಡೆ ಶೂಟಿಂಗ್ ಆಗ್ತಾ ಇರುವಂಥದ್ದು. ಅವರು ಶೂಟಿಂಗ್ ಪ್ರಾರಂಭ ಮಾಡೋದಕ್ಕೂ ಮೊದಲೇ ಈ ಎಲ್ಲ ಅನುಮತಿಗಳನ್ನು ಪರಿಶೀಲಿಸಬೇಕಾಗಿತ್ತು. ಈ ರೀತಿ ಅವರು ಎಲ್ಲ ರೀತಿಯಾದಂಥ ಒಂದು ಅನುಮತಿಗಳನ್ನ ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯ ಮುಂದೆ ಸಮಸ್ಯೆ ಆಗಲ್ವಾ ಅನ್ನೋದನ್ನ ಪರಿಶೀಲನೆ ನಡೆಸದೆ ಅದರೊಳಗಡೆ ಶೂಟಿಂಗ್ ಮಾಡ್ತಿರೋದು ಕೂಡ ಖಂಡನೀಯ. ಇದರಿಂದ ರಾಜ್ಯಕ್ಕೆ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡ್ತೀರಿ? ಜೊತೆಗೆ ಅವರು ತಮಿಳುನಾಡಿನ ಸಂಸ್ಥೆಯಾಗಿರುವಂಥ ಜಾಲಿವುಡ್ ಏನಿದೆ, ನಮ್ಮ ರಾಜ್ಯದ ನಿಯಮಗಳನ್ನ ಪಾಲನೆ ಮಾಡಲ್ಲ ಅಂದಮೇಲೆ ಆ ಸಂಸ್ಥೆ ಒಳಗಡೆ ಬಿಗ್ ಬಾಸ್ ಶೂಟಿಂಗ್ ಆಗಬಾರ್ದು, ಕೂಡಲೇ ಅದು ಸ್ಥಗಿತ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಬಿಗ್ ಬಾಸ್ನ ಒಂದು ಆಡಳಿತ ಮಂಡಳಿ ಏನಿದೆ, ಈ ಬಗ್ಗೆ ಸಾಕಷ್ಟು ಪರಿಶೀಲನೆ ನಡೆಸಿ ಆ ಒಳಗೆ ಶೂಟಿಂಗ್ ನಡೆಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಪರಿಶೀಲನೆಯನ್ನು ನಡೆಸದೆ ಆ ಸಂಸ್ಥೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕಲೆ ಆಗ್ತಾ ಶೂಟಿಂಗ್ ನಡೀತಾ ಇರೋದ್ರಿಂದಾಗಿ ಇದೀಗ ಜಾಲಿವುಡ್ ಸಂಸ್ಥೆ ಸಂಪೂರ್ಣವಾಗಿ ಬಂದ್ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಆ ಜಾಲಿವುಡ್ನ ಏನು ಸಂಸ್ಥೆ ಬಂದಾದರೆ ಒಳಗಡೆ ಶೂಟಿಂಗ್ ಕೂಡ ಸ್ಥಗಿತ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗೇನು ಆ ಒಂದು ಜಾಲಿವುಡ್ ಸಂಸ್ಥೆಗೆ ನೀಡಲಾಗ್ತಾ ಇರುವಂಥ ವಿದ್ಯುತ್ ಹಾಗೂ ವಾಟರ್ ಸಂಪರ್ಕವನ್ನು ಕೂಡ ಕಡಿತ ಮಾಡಲಿಕ್ಕೆ ಕೂಡ ಇದೀಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೂಚನೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇದೆ. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಬಿಗ್ ಬಾಸ್ ಇದೇ ಜಾಲಿವುಡ್ ಸ್ಟುಡಿಯೋಸ್ ಒಳಗೆ ನಡೀತಾ ಇರೋದು. ಹೀಗಾಗಿ ಸಹಜವಾಗಿ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಸೆಟಪ್ಪನ್ನು ರೆಡಿ ಮಾಡಿ ಈಗಾಗಲೇ ಆರಂಭ ಕೂಡ ಆಗಿದ್ದು, ಈ ಹೊತ್ತಲ್ಲೇ ಒಂದು ಶಾಕ್ ಅವರಿಗೆ ಎದುರಾಗಿದೆ. ಆ್ಯಕ್ಚುಲಿ ಇಲ್ಲಿ ನೇರ ಬಿಗ್ ಬಾಸ್ ಅವರ ಪಾತ್ರ ಇಲ್ಲ, ಆದರೆ ಜಾಲಿವುಡ್ ಸ್ಟುಡಿಯೋಸ್ ಅವರು ಅನುಮತಿಯನ್ನು ಪಡ್ಕೊಳ್ಬೇಕಿತ್ತು. ಅವ್ರು ಮಾಡಿರೋ ಲೋಪದಿಂದಾಗಿ ಇವರಿಗೆ ಅದರ ಪ್ರಭಾವ ಬೀರ್ತಾ ಇದೆ.